ತ್ರೇತಾಯುಗ ಆಗಿರ್ಬೋದು, ದ್ವಾಪರ ಯುಗ ಆಗಿರ್ಬೋದು, ಕಲಿಯುಗ ಆಗಿರ್ಬೋದು, ಅಂತರ್ಯುಗ ಆಗಿರ್ಬೋದು, ತಾಯಿಗೆ ಸ್ಥಾನ ಮಾನ ಗೌರವ ಇರುವುದಾಗಿ ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಈ ನನ್ನ ಗರ್ಭ, ಈ ನಮ್ಮ ತಾಯಿ ಗರ್ಭದಲ್ಲಿ ಜನಿಸುವಂತಹ ನಮಗೆ ಸಕಲ ಸೌಭಾಗ್ಯವು ಲಭಿಸಲಿ, ನನ್ನ ಎಲ್ಲಾ ತರಹದ ಅಭಿಷ್ಟ ಕಾರ್ಯಗಳು ಸಿದ್ಧಿಯಾಗಲಿ ಅಂತ ಪ್ರಾರ್ಥನೆ. ಅಂದ್ರೆ ಆ ಮಾಲೆಯನ್ನು ಹಾಕಿ ಶ್ರೀ ಮಾತೃದೇವೋ ಭವ, ಮತ್ತೆ ಇನ್ನೊಂದು ದಾನವನ್ನು ಎತ್ಕೊಳ್ಳಿ. ಭವ ಇತಿ ಮಂತ್ರೇಣ. ನೋಡಿ, ತಾಯಿಯು ಮೊದಲು ಹೇಳಿದ ಹಾಗೆ 9 ಗರ್ಭ ಅಂದ್ರೆ ತಿಂಗಳ ಕಾಲ ನಮ್ಮನ್ನು ಹೆತ್ತಿ ಒತ್ತಿ ಸಾಕಿ ಬೆಳೆಸಲು ಮಾಡಬೇಕು ಮತ್ತು ಅವರು ಹೀಗೆ ಬದುಕಬೇಕು ಎಂದು ಆಸೆ ಕಟ್ಟಿಕೊಳ್ಳುವಂತವರು ತಂದೆ ಆಗಿದ್ದರೆ, ಅದರ ರೂಪದಲ್ಲಿ ಮಕ್ಕಳನ್ನು ಕಾಣುವಂತವರು ಕೂಡ ಅವರೇ ಆಗಿದ್ದಾರೆ. ಮನಸ್ಸಿನಲ್ಲಿ ಸ್ಮರಣೆ ಮಾಡ್ಕೊಳ್ಳಿ, ಇಂತಹ ತಂದೆಯಿಂದಾಗಿ ನಾನು ಜನನವನ್ನು ಪಡೆದಿದ್ದೇನೆ, ಅತಿ ಪುಣ್ಯವಾದಂತಹ ಫಲಗಳು ನನಗೆ ಲಭಿಸಿದೆ ಅಂತ ಮನಸ್ಸಲ್ಲಿ ಸ್ಮರಣೆ ಮಾಡಿಕೊಂಡು ಪೂಜಾರ್ಥಂ ಪುಷ್ಪಾಣಿ ಪ್ರತಿಗೃಹ್ಯತಾಂ ಪುಷ್ಪಮಾಲಿಕಾಂ ಧಾರಯಾಮಿ. ನೋಡಿ, ಕೂತ್ಕೊಳ್ಳಿ, ಕೆಳಗಡೆ ಕೂತ್ಕೊಳ್ಳಿ. ಬೇರೆ ವಿದ್ಯಾರ್ಥಿಗಳು ಮಾತಾಡಬಾರದು. ಸುಧಾಯೇ ನಮಃ, ಸುಧಾಯೇ ನಮಃ, ನಮಃ ಬುದ್ಧಯೇ ನಮಃ, ಅನಗಾಯೇ ನಮಃ, ಹರಿವಲ್ಲಭಾಯೇ ನಮಃ, ಯೋಗಾಯೇ ನಮಃ, ಅಮೃತಾಯೇ ನಮಃ, ದೀಪ್ತಾಯೇ ನಮಃ, ಲೋಕಯೋಗಿನಾಯೇ ನಮಃ, ಸರ್ವನಗಿಯಾಯೇ ನಮಃ, ಕರುಣಾಯೇ ನಮಃ ಇತಿ ಮಂತ್ರೇಣ